ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಜನರನ್ನ ಕೂಡಿಸುವಂತ ಕೆಲಸ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ರು ಸಹಿತ ಯಾರೂ ಒಬ್ಬರು ಅವ್ರ ಕೈಗೆ ಸಿಗಲಿಲ್ಲ ಅನ್ನೋದಕ್ಕೆ ಅವ್ರು ತಿಳ್ಕೊಳ್ಬೇಕು. ಹುಕ್ಕೇರಿ ತಾಲೂಕು ಸ್ವಾಭಿಮಾನ ತಾಲೂಕು ಅನ್ನೋದನ್ನ ದಯಮಾಡಿ ತಿಳ್ಕೊಳ್ಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಿವಂಗತ ಉಮೇಶನ ಕತ್ತಿಯವರು ನಮ್ಮನ್ನ ತೀರಿ ಹೋದ ನಂತರ ಬಹುಶಃ ಕೆಲವರಿಗೆ ತಲೆಯಲ್ಲಿ ವಿಚಾರ ಬಂದಿರಬಹುದು, ಹುಕ್ಕೇರಿ ತಾಲೂಕ ಖಾಲಿ ಐತಿ, ಅಲ್ಲೇನು ನಮ್ಮ ಆಟ ಓಡಬೇಕು ಅನ್ನೋಂಥ ವಿಚಾರವನ್ನು ಅವ್ರು ಮಾಡಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಇದೇ ಈಗ ಹಿರಿಯ ಸಹೋದರಾಗಿರ್ತಕ್ಕಂಥ ವಿ ಪಾಟೀಲ್ ಹೇಳಿದ ಹಾಗೆ ದುಡ್ಡು ಕೊಟ್ಟು ಒಂದು 7-8 ಜನ ನಿರ್ದೇಶಕರು ಹೋದ್ರು ಅನ್ನೋದು ಮಾತನ್ನು ಹೇಳಿ, ಏನೇ ಆದರೂ ಸಹಿತ ಈ ಹುಕ್ಕೇರಿ ತಾಲೂಕಿಗೆ ಏನಾದರೂ ಎಂಟ್ರಿ ಹೊಡಿಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ಅವ್ರಿಗೆ ಗೊತ್ತಿಲ್ಲಲ್ಲ, ಹುಕ್ಕೇರಿ ತಾಲೂಕಿನ ಜನ ಬಹಳ ಪ್ರಬುದ್ಧರು, ಜಾಣರು, ವಿಚಾರವಂತರು, ಸಂಸ್ಕಾರವಂತರು. ಈ ಒಂದು ನಿಟ್ಟಿನಲ್ಲಿ ಕಳೆದ 3 ತಿಂಗಳಲ್ಲಿ ಅವರೆಲ್ಲ ಹಳ್ಳಿಗೆ ಬಂದು ಹೋಗಿರ್ಬೋದು. ಆದರೆ ಇವತ್ತಿನ ದಿವಸ ನಮ್ಮ ಸ್ಥಾನಿಕವಾಗಿರ್ತಕ್ಕಂಥ ಯಾವ ವ್ಯಕ್ತಿನೂ ಯಾವ ಸದಸ್ಯನೂ ಅವ್ರ ಜೊತೆ ಇವತ್ತು ದಿವಸ ಕೈ ಜೋಡಿಸಿಲ್ಲ. ಅದು ಒಂದು ನಮ್ಮ ಹೆಮ್ಮೆಯ ಸಂಗತಿ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,